ಇನ್ನು ಉಡುಪಿಯಲ್ಲಿ ಕ್ಷಣ ಕ್ಷಣಕ್ಕೂ ಪ್ರವಾಹದ ಆತಂಕ ಎದುರಾಗ್ತಾ ಇದೆ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಬೈಲಕೆರೆ ಸಮೀಪದ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಇನ್ನು ಬೈಲಕೆರೆ ಸಮೀಪದಲ್ಲಿ ಇರುವಂತಹ ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗಳು ಕೂಡ ಹಾನಿಯಾಗ್ತಾ ಇದೆ. ವೃದ್ಧೆ, ಮಹಿಳೆ, ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಇದೇ ಸಂದರ್ಭದಲ್ಲಿ ಈ ಮಳೆ ನೀರಿನಲ್ಲಿ ಸಿಲುಕಿಕೊಂಡಿದ್ದಂತಹ ವೃದ್ಧೆ, ಮಹಿಳೆ, ಮಗುವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ. ಕೃಷ್ಣ ಮಠದ ಪಾರ್ಕಿಂಗ್ ಹೋಟೆಲ್ಗೆ ಸಂತ್ರಸ್ತರನ್ನ ರವಾನೆ ಮಾಡಲಾಗಿದೆ. ಅಲ್ಲಿಂದ ಇನ್ನು ರಕ್ಷಣೆಗಾಗಿ ಮಹಿಳೆಯನ್ನ, ಅದೇ ರೀತಿಯಾಗಿ ಮಗುವನ್ನ, ವೃದ್ಧೆಯನ್ನ ಎಲ್ಲರನ್ನೂ ಕೂಡ ಕೃಷ್ಣ ಮಠದ ಪಾರ್ಕಿಂಗ್ ಹೋಟೆಲ್ಗೆ ಸ್ಥಳಾಂತರ ಮಾಡಲಾಗಿದೆ. ಮಳೆ ನೀರು ತಗ್ಗುವವರೆಗೆ ಅವರನ್ನು ಅಲ್ಲೇ ಇರಿಸಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ.